ಹಾಯ್ ವೆಲ್ಕಮ್ ಟು ಈಶಾನ ನಮ್ರತ ಚಾನಲ್. ಗುರು ಈ ವರ್ಷ ರಾಶಿ ಬದಲಾವಣೆಯಿಂದ ಯಾವ ರಾಶಿಯವರಿಗೆ ಅದೃಷ್ಟದ ಮಳೆ ಎಂದು ಈ ದಿನ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಈಶಾನ ನಮ್ರತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವ ಹೊಸ ವಿಡಿಯೋ ನಿಮಗೆ ಬರುತ್ತೆ. ರಾಶಿ ನಕ್ಷತ್ರಗಳು ನಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆಯನ್ನು ತರುತ್ತವೆ. ಗ್ರಹಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ತಮ್ಮ ಸ್ಥಾನ ಬದಲಾವಣೆ ಮಾಡಿದಾಗ ನೇರವಾಗಿ, ಹಿಮ್ಮುಖವಾಗಿ, ವಕ್ರವಾಗಿ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಚಲನೆ ಶುರು ಮಾಡಿದಾಗ ನಮ್ಮ ಜೀವನದಲ್ಲಿ ಸಾಕಷ್ಟು ಏರುಪೇರುಗಳನ್ನು ಕಾಣಬಹುದು. ವೈದಿಕ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ 2024ರಲ್ಲಿ ಗುರುಗ್ರಹವು ತನ್ನ ಚಲನೆಯನ್ನು ಹಲವಾರು ಬಾರಿ ಬದಲಿಸಲಿದೆ. ಇದರಿಂದಾಗಿ ಕೆಲ ರಾಶಿಯಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತದೆ. ಗುರುವಿನ ಈ ಚಲನೆ 12 ರಾಶಿಯ ಮೇಲೂ ಆಗಲಿದೆ. ಗುರು ತನ್ನ ರಾಶಿ ಬದಲಾವಣೆಯನ್ನು ಮೇ ತಿಂಗಳಿನಿಂದ ಶುರು ಮಾಡಲಿದ್ದಾನೆ. ಸದ್ಯ ಗುರು ಮಂಗಳ ಗ್ರಹದಲ್ಲಿ ಅಂದರೆ ಮೇಷರಾಶಿಯಲ್ಲಿ ನೇರ ಕ್ರಮದಲ್ಲಿ ಚಲಿಸುತ್ತಿದ್ದಾನೆ. ಮೇ 1ರಂದು ವೃಷಭ ರಾಶಿಗೆ ಹೋಗಲಿದ್ದಾನೆ. ಮೇ 6ರಂದು ಹಿಮ್ಮುಖ ಸ್ಥಿತಿಗೆ ಬರುತ್ತಾನೆ. ಜೂನ್ 12ರಂದು ಗುರು ರೋಹಿಣಿ ನಕ್ಷತ್ರದಲ್ಲಿ ಸಂಕ್ರಮಿಸುತ್ತಾನೆ. ಇದರ ನಂತರ ಅಕ್ಟೋಬರ್ 9ರಂದು ಹಿಮ್ಮುಖ ಸ್ಥಿತಿಗೆ ಪ್ರವೇಶಿಸುತ್ತಾನೆ. 2025ರವರೆಗೂ ಹಿಮ್ಮುಖ ಚಲನೆಯಲ್ಲೇ ಇರುತ್ತಾನೆ. ಗುರುವಿನ ಈ ಚಲನೆ 4 ರಾಶಿಗಳ ಮೇಲೆ ಹೆಚ್ಚಾಗಲಿದೆ. ಇದರಿಂದ 4 ರಾಶಿಯವರಿಗೆ ಅತ್ಯಧಿಕ ಲಾಭವಾಗಲಿದೆ. ಗುರು ಪದೇ ಪದೇ ಈ ವರ್ಷ ರಾಶಿ ಬದಲಾಯಿಸುವುದರಿಂದ ಕೆಲವೊಂದು ರಾಶಿಯವರಿಗೆ ಅದೃಷ್ಟದ ಮಳೆಯನ್ನೇ ತರುತ್ತದೆ. ಹಾಗಿದ್ದರೆ ಯಾವ ರಾಶಿಯವರಿಗೆ ಅದೃಷ್ಟದ ಮಳೆ ಬರುತ್ತದೆ ಎಂದು ಈಗ ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಗುರು ರಾಶಿ ಬದಲಾವಣೆ ಮಾಡೋದು ಮೇಷರಾಶಿಯವರಿಗೆ ಲಾಭ ತರಲಿದೆ. ಗುರುಗ್ರಹದ ಪ್ರಭಾವದಿಂದ ಅದೃಷ್ಟ ಒದಗಿ ಬರಲಿದೆ. ಆರ್ಥಿಕ ಲಾಭವಾಗಲಿದೆ. ಅನಿರೀಕ್ಷಿತ ಕಡೆಯಿಂದ ನಿಮಗೆ ಹಣ ಸಿಗಲಿದೆ. ಕೆಲಸದಲ್ಲಿ ಎದುರಿಸುತ್ತಿದ್ದ ಅಡೆತಡೆ ನಿವಾರಣೆಯಾಗಲಿದೆ. ಕೆಲಸದಲ್ಲಿ ಯಶಸ್ಸು ಪ್ರಾಪ್ತಿಯಾಗಲಿದೆ. ನಿಮ್ಮ ಕೆಲಸದಲ್ಲಿ ಗೌರವ ಸಿಗಲಿದೆ. ಹಣದ ಉಳಿತಾಯ ಮಾರ್ಗ ನಿಮಗೆ ಸಿಗಲಿದೆ. ನಿಮಗೆ ಒಳ್ಳೆ ಸುದ್ದಿ ಸಿಗೋದಲ್ಲದೆ ಪೂರ್ವಜರ ಆಸ್ತಿ ಲಭಿಸುವ ಸಾಧ್ಯತೆ ಹೆಚ್ಚಿದೆ. ಅವಿವಾಹಿತರಿಗೆ ವಿವಾಹ ಭಾಗ್ಯ ಕೂಡಿ ಬರಲಿದೆ. ಗುರು ಪ್ರಭಾವದಿಂದ ಭೌತಿಕ ಸೌಕರ್ಯ ಕೂಡ ಹೆಚ್ಚಾಗಲಿದೆ. ಇನ್ನು 2ನೇ ರಾಶಿ ಯಾವುದೆಂದರೆ ಕರ್ಕಾಟಕ ರಾಶಿ. ಗುರುವಿನ ರಾಶಿ ಬದಲಾವಣೆ ಕರ್ಕರ ರಾಶಿಯವರ ಮೇಲೂ ಆಗಲಿದೆ. ಆದಾಯಕ್ಕೆ ಹೊಸ ಮೂಲ ಸಿಗುವ ಕಾರಣ ಆದಾಯ ಹೆಚ್ಚಾಗಲಿದೆ. ಹೊಸ ಉದ್ಯೋಗಕ್ಕೆ ಬಲವಾದ ಅವಕಾಶವಿದೆ. ಉದ್ಯೋಗ ಹುಡುಕುತ್ತಿರುವ ಜನರು ಅದೃಷ್ಟ ಬದಲಾಗಿದೆ. ಒಳ್ಳೆಯ ಉದ್ಯೋಗ ನಿಮಗೆ ಸಿಗಲಿದೆ. ಕುಟುಂಬದಲ್ಲಿ ಸಂತೋಷ ಪ್ರಾಪ್ತಿಯಾಗುತ್ತದೆ. ಶಿಕ್ಷಣದಲ್ಲಿ ನಿರೀಕ್ಷಿತ ಫಲ ಸಿಗುವುದಲ್ಲದೆ ವ್ಯಾಪಾರಸ್ಥರಿಗೂ ಇದರಿಂದ ಸಾಕಷ್ಟು ಲಾಭವಿದೆ. ಇನ್ನು 3ನೇ ರಾಶಿ ಯಾವುದು ಅಂತಂದರೆ ಸಿಂಹರಾಶಿ. ಸಿಂಹರಾಶಿಯವರ ಅದೃಷ್ಟ ಕುಲಾಯಿಸಲಿದೆ. ಕೆಲಸದಲ್ಲಿ ವ್ಯಾಪಾರದಲ್ಲಿ ಪ್ರಗತಿ ಕಾಣಬಹುದು. ಮಂಗಳಕರ ಘಟನೆಗಳು ನಡೆಯಲಿವೆ. ಸಂಶೋಧನೆಗೆ ಸಂಬಂಧಿಸಿದ ಕೆಲಸ ಮಾಡುವವರಿಗೆ ಲಾಭವಾದರೆ ಸರ್ಕಾರಿ ಕೆಲಸ ಹುಡುಕುತ್ತಿರುವ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅವಕಾಶ ಒದಗಿ ಬರಲಿದೆ. ಹಠಾತ್ ಆರ್ಥಿಕ ಲಾಭವಾಗುವ ಸಾಧ್ಯತೆ ಹೆಚ್ಚು. ಇನ್ನು ಕೊನೆಯದಾಗಿ ಯಾವ ರಾಶಿಯವರಿಗೆ ಗುರು ಬದಲಾವಣೆಯಿಂದ ಅದೃಷ್ಟದ ಬಾಳೆ ಬರುತ್ತೆ ಅಂತ ನೋಡೋದಾದರೆ ಕನ್ಯಾ ರಾಶಿಯವರಿಗೆ. ಇನ್ನು ಗುರು ಚಲನೆ ಬದಲಾಯಿಸುತ್ತಿದ್ದಂತೆ ಕನ್ಯಾ ರಾಶಿಯವರ ಜೀವನದಲ್ಲಿ ಸಂತೋಷದ ದಿನ ಶುರುವಾಗುತ್ತದೆ. ನಿಂತ ಕೆಲಸ ಪೂರ್ಣಗೊಳ್ಳುವುದಲ್ಲದೆ ಎಲ್ಲ ಆಸೆ ಈಡೇರುತ್ತದೆ. ವಿದೇಶಿ ಯೋಗ ಈ ರಾಶಿಯವರಿಗಿದ್ದು ಭೂಮಿ ವಾಹನ ಖರೀದಿಗೆ ಒಳ್ಳೆಯ ಅವಕಾಶ ಸಿಗಲಿದೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಎಲ್ಲ ಮೂಲಗಳಿಂದಲೂ ಹಣ ಹರಿದು ಬರುತ್ತದೆ. ಹಾಗಾಗಿ ಗುರು ಪದೇ ಪದೇ ರಾಶಿಯನ್ನು ಬದಲಾವಣೆ ಮಾಡುವುದರಿಂದ ಈ 4 ರಾಶಿಯವರಿಗೆ ಅದೃಷ್ಟದ ಮಳೆನೇ ಸುರಿಸಲಿದೆ. ಹಾಗಿದ್ದರೆ ನಿಮ್ಮ ರಾಶಿ ಇದೆಯೇ ಎಂದು ತಿಳಿದುಕೊಳ್ಳಿ. ಈ ವಿಡಿಯೋ ಒಂದು ವೇಳೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೋ ಮಚ್.